ಆದಿಲ್ ಅವರ ತಂದೆ ಬೆಳಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಲೋ ಬಿ ಪಿ ಇತ್ತ ಅಂತ ಹೇಳಿದರು. ಈಗ ಉಲ್ಟಾ ಹೊಡೆದಿದ್ದಾರೆ. ಇಲ್ಲ ನಾನು ಬಾಯಿ ತಪ್ಪಿ ಅಂದುಬಿಟ್ಟಿದ್ದು. ಲಾಕ್ ಆಫ್ ಡೆತ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಲೋ ಬಿ ಪಿ ಅಂದಿದ್ದ ಆದಿಲ್ ತಂದೆ ಉಲ್ಟಾ ಮಾತನಾಡಿದ್ದಾರೆ. ಯಾವುದೇ ಬಿ ಪಿ ಇಲ್ಲ ಅಂತ ತಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಹಾಗಾದ್ರೆ ಉಲ್ಟಾ ಹೊಡೆದ್ರ ಆದಿಲ್ ತಂದೆ ಕಲೀಂ? ನನ್ನ ಮಗನಿಗೆ ಮೂರ್ಛೆ ರೋಗ ಕೂಡ ಇರಲಿಲ್ಲ ಅಂತ ಹೇಳಿದ್ದಾರೆ. ಗೊಂದಲವಾಗಿ ನಾನು ಬೆಳಗ್ಗೆ ಹೇಳಿಕೆಯನ್ನು ಕೊಟ್ಟೆ ಅಂತ ಕಲೀಂ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಕೇಳ್ಕೊಂಬನ್ನಿ. ಯಾವ ರೋಗನೂ ಇಲ್ಲ, ಬೈಬೇಕು. ಯಾವ ರೋಗನೂ ಇಲ್ಲ ಸರ್. ಅದು ಯಾವನ ನಾನು ತಂದೆನ ತಂದೆ ಹುಟ್ಟಿಸಿದ ತಂದೆ ಗೊತ್ತಿಲ್ಲ. ಹುಟ್ಟಕ್ಕಿಂತ ಅವ್ನಿಗೆ ಬೆಳೆಸಿದೆ ನೋಡ್ರಿ. ಮದುವೆ ಮಾಡಿ 3 ಮಕ್ಕಳು ತಂದೆ ಆಗಿತ್ತಲ್ಲ, ಯಾವ ಕೈಲೇನೂ ಇಲ್ಲ, ಯಾವ್ದು ಇದೂ ಇಲ್ಲ. ಮೂರ್ಛೆ ರೋಗ ಅಲ್ಲ ಸರ್ ಹೇಳಿದ್ದು, ಮೂರ್ಛೆ ರೋಗ ಅಂತ ನಾನು ಹೇಳಿದೆ. ಇದಲ್ಲ ಸರ್ ಹೇಳಿದ್ದು, ಬಿ ಪಿ, ಲೋ ಬಿ ಪಿ. ನೀವೇನು ಸರ್ ಮೂರ್ಛೆ ರೋಗ ಅಂತ ಹೇಳಿಬಿಟ್ಟು? ಇಲ್ಲ ಸರ್, ಸುಳ್ಳು ಮಾತು. ಬಿ ಪಿ ಲೋ ಆಗಿ ಕಟ್ ಸರ್. ಯಾರ್ಯಾರು ಹೇಳಿದಾರೆ ಅಂತ ಸಾಹೇಬ್ರು ಮಾಡಾಕ್ತದೆ, ನಮ್ಗೆ ಕೇಳಾಕ್ತದೆ ಸರ್. ನಮ್ಮ ಮಗನ ಪರಿಸ್ಥಿತಿ ನಮ್ಗೆ ಗೊತ್ತು. ಪೊಲೀಸ್ ಮೇಲೆ ಕೊಟ್ಟಿಲ್ಲ, ಅನುಮಾನ ಯಾರಿಗೆ ಬಂದಿದ್ದು ಸರ್, ಅವ್ರಿಗೆ ಇದು ಮಾಡಿ ಶಿಕ್ಷೆ ಕೊಟ್ಟಿಲ್ಲ ಅಂತ ಹೇಳಿದ್ವಿ ಸರ್. ಅಷ್ಟು ಬಿಟ್ಟು ಮತ್ತೇನಿಲ್ಲ ಸರ್. ತಿಳಿದಿಲ್ಲ, ಲೋ ಬಿ ಪಿ ಅಂತ ಹೇಳ್ಬಿಟ್ಟೆ. ಅದು ಹೇಳೋಕ್ಕಾಗಿಲ್ಲ. ಇವ್ರು ಎಲ್ಲರೂ ಸತಾಯಿಸ್ಕೊಂಡ್ಬಿಟ್ರು. ಅದೇನಂತ ಕನ್ಫ್ಯೂಸ್ ಆಗಿಲ್ಲ. ಲೋ ಬಿ ಪಿ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಹೇಳಿದ್ದು. ಮತ್ತೆ ನನಗೆ ಮುಂದೆ ಏನಂತೂ ಇದಿಲ್ಲ. ಅವ್ನು ಏನೇನು ಆಗಿ ಈ ತಮ್ಮಗಳಿಗೆ ಮಾಡಕ್ಕೆ ಗೊತ್ತಿರೋದು. ನಮ್ಮ ತಮ್ಮಗಳು ಏನಿಲ್ಲ, ಇವ್ರು ಇದ್ದಿದ್ರು. ಇಲ್ಲ ಸರ್, ಅದು ಏನಾಗಿತ್ತು ಅಂತ ಹೇಳಿದ್ರೆ ಇದು ನನಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಎಲ್ಲ ತಲೆ ತಿನ್ಬಿಟ್ರ. ನನಗೆ ಬಿ ಪಿ ಜಾಸ್ತಿ ಸೇರ್ಬಿಟ್ಟಿದೆ. ಇನ್ನು 370 ಬಿ ಪಿ ಸೇರ್ತೈತಲ್ಲ, ಆ ಬಿ ಪಿ ಕಂಟ್ರೋಲ್ ತೊಗೊಳಕ್ಕಾಗಲ್ಲ ಸರ್. ಅದರಿಂದ ನನ್ನ ಮೇಲೆ ಏನು ಮಾಡ್ತೇವೆ, ನನ್ನ ಬಿ ಪಿ ತೊಗೊಳೋದು ಅವನಿಗೆ ಎತ್ತಾಗುತ್ತೆ. ಆದಿಲ್ ಅವರ ತಂದೆ ಬೆಳಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಲೋ ಬಿ ಪಿ ಇತ್ತ ಅಂತ ಹೇಳಿದರು. ಈಗ ಉಲ್ಟಾ ಹೊಡೆದಿದ್ದಾರೆ. ಇಲ್ಲ ನಾನು ಬಾಯಿ ತಪ್ಪಿ ಅಂದುಬಿಟ್ಟಿದ್ದು. ಲಾಕ್ ಆಫ್ ಡೆತ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಲೋ ಬಿ ಪಿ ಅಂದಿದ್ದ ಆದಿಲ್ ತಂದೆ ಉಲ್ಟಾ ಮಾತನಾಡಿದ್ದಾರೆ. ಯಾವುದೇ ಬಿ ಪಿ ಇಲ್ಲ ಅಂತ ತಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಹಾಗಾದ್ರೆ ಉಲ್ಟಾ ಹೊಡೆದ್ರ ಆದಿಲ್ ತಂದೆ ಕಲೀಂ? ನನ್ನ ಮಗನಿಗೆ ಮೂರ್ಛೆ ರೋಗ ಕೂಡ ಇರಲಿಲ್ಲ ಅಂತ ಹೇಳಿದ್ದಾರೆ. ಗೊಂದಲವಾಗಿ ನಾನು ಬೆಳಗ್ಗೆ ಹೇಳಿಕೆಯನ್ನು ಕೊಟ್ಟೆ ಅಂತ ಕಲೀಂ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಕೇಳ್ಕೊಂಬನ್ನಿ. ಯಾವ ರೋಗನೂ ಇಲ್ಲ, ಬೈಬೇಕು. ಯಾವ ರೋಗನೂ ಇಲ್ಲ ಸರ್. ಅದು ಯಾವನ ನಾನು ತಂದೆನ ತಂದೆ ಹುಟ್ಟಿಸಿದ ತಂದೆ ಗೊತ್ತಿಲ್ಲ. ಹುಟ್ಟಕ್ಕಿಂತ ಅವ್ನಿಗೆ ಬೆಳೆಸಿದೆ ನೋಡ್ರಿ. ಮದುವೆ ಮಾಡಿ 3 ಮಕ್ಕಳು ತಂದೆ ಆಗಿತ್ತಲ್ಲ, ಯಾವ ಕೈಲೇನೂ ಇಲ್ಲ, ಯಾವ್ದು ಇದೂ ಇಲ್ಲ. ಮೂರ್ಛೆ ರೋಗ ಅಲ್ಲ ಸರ್ ಹೇಳಿದ್ದು, ಮೂರ್ಛೆ ರೋಗ ಅಂತ ನಾನು ಹೇಳಿದೆ. ಇದಲ್ಲ ಸರ್ ಹೇಳಿದ್ದು, ಬಿ ಪಿ, ಲೋ ಬಿ ಪಿ. ನೀವೇನು ಸರ್ ಮೂರ್ಛೆ ರೋಗ ಅಂತ ಹೇಳಿಬಿಟ್ಟು? ಇಲ್ಲ ಸರ್, ಸುಳ್ಳು ಮಾತು. ಬಿ ಪಿ ಲೋ ಆಗಿ ಕಟ್ ಸರ್. ಯಾರ್ಯಾರು ಹೇಳಿದಾರೆ ಅಂತ ಸಾಹೇಬ್ರು ಮಾಡಾಕ್ತದೆ, ನಮ್ಗೆ ಕೇಳಾಕ್ತದೆ ಸರ್. ನಮ್ಮ ಮಗನ ಪರಿಸ್ಥಿತಿ ನಮ್ಗೆ ಗೊತ್ತು. ಪೊಲೀಸ್ ಮೇಲೆ ಕೊಟ್ಟಿಲ್ಲ, ಅನುಮಾನ ಯಾರಿಗೆ ಬಂದಿದ್ದು ಸರ್, ಅವ್ರಿಗೆ ಇದು ಮಾಡಿ ಶಿಕ್ಷೆ ಕೊಟ್ಟಿಲ್ಲ ಅಂತ ಹೇಳಿದ್ವಿ ಸರ್. ಅಷ್ಟು ಬಿಟ್ಟು ಮತ್ತೇನಿಲ್ಲ ಸರ್. ತಿಳಿದಿಲ್ಲ, ಲೋ ಬಿ ಪಿ ಅಂತ ಹೇಳ್ಬಿಟ್ಟೆ. ಅದು ಹೇಳೋಕ್ಕಾಗಿಲ್ಲ. ಇವ್ರು ಎಲ್ಲರೂ ಸತಾಯಿಸ್ಕೊಂಡ್ಬಿಟ್ರು. ಅದೇನಂತ ಕನ್ಫ್ಯೂಸ್ ಆಗಿಲ್ಲ. ಲೋ ಬಿ ಪಿ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಹೇಳಿದ್ದು. ಮತ್ತೆ ನನಗೆ ಮುಂದೆ ಏನಂತೂ ಇದಿಲ್ಲ. ಅವ್ನು ಏನೇನು ಆಗಿ ಈ ತಮ್ಮಗಳಿಗೆ ಮಾಡಕ್ಕೆ ಗೊತ್ತಿರೋದು. ನಮ್ಮ ತಮ್ಮಗಳು ಏನಿಲ್ಲ, ಇವ್ರು ಇದ್ದಿದ್ರು. ಇಲ್ಲ ಸರ್, ಅದು ಏನಾಗಿತ್ತು ಅಂತ ಹೇಳಿದ್ರೆ ಇದು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಎಲ್ಲ ತಲೆ ತಿನ್ಬಿಟ್ರ. ನನಗೆ ಬಿ ಪಿ ಜಾಸ್ತಿ ಸೇರ್ಬಿಟ್ಟಿದೆ. ಇನ್ನು 370 ಬಿ ಪಿ ಸೇರ್ತೈತಲ್ಲ, ಆ ಬಿ ಪಿ ಕಂಟ್ರೋಲ್ ತೊಗೊಳಕ್ಕಾಗಲ್ಲ ಸರ್. ಅದರಿಂದ ನನ್ನ ಮೇಲೆ ಏನು ಮಾಡ್ತೇವೆ, ನನ್ನ ಬಿ ಪಿ ತೊಗೊಳೋದು ಅವನಿಗೆ ಎತ್ತಾಗುತ್ತೆ.